ಪ್ರೊಡಕ್ಷನಲ್ಲಿ. ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಕರೀತಾ ಇದ್ದೀನಿ, ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ, ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದ ಅವನು. ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ. ಅಂಥವನ್ನ ದೇವರು ಇಷ್ಟು ಬೇಗ ಕರ್ಕೊಂಡ ಅಂದರೆ ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾರ ಕಲಾವಿದ ಆಗಿದ್ದ, ಎಲ್ಲದರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ. ಪ್ರೊಡಕ್ಷನ್ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನ ನೋಡ್ಕೊಳ್ಳೋರು ಯಾರು ಹೋಗ್ಬಿಟ್ರೆ ತುಂಬಾ ನೋವಾಗ್ತಿದೆ. ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದ, ನನಗೆ ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಅದಾದ್ಮೇಲೆ ಬ್ರಹ್ಮಗೆಟ್ಟು ಮಾಡಿದೆ. ರೀಸೆಂಟ್ ಆಗಿ ಅವನ ಹತ್ರ ಮಾತಾಡಿದ್ದು, ಓಟಾಡಿದ್ದೆ, ನಮ್ಮ ಸೆಟ್ಗೆ ಬರ್ತಾ ಇದ್ರು, ನಿನ್ ಬ್ರಹ್ಮಗೆಟ್ಟು ಸೆಟ್ಗೆ ದೀಪ ಅಂತ. ಇವೆಲ್ಲ ಮಾಡ್ಕೊಂಡು ಚೆನ್ನಾಗಿ ಬರ್ತಾ ಇದ್ದೀವಿ, ನಾನು ಬರ್ತೀನಿ ಹೋಗಿ ಯಾವುದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಚೆನ್ನಾಗಿ ಮಾಡಿದ್ದೀನ, ಏನು ಹೇಳಲೇ ಇಲ್ಲ ಅಂದ್ರೆ ಈ ಬಗ್ಗೆ ಹೇಳಕ್ಕಾಗುತ್ತೆ. ನಾನು ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀನ ಅಂತ ಅದೇ ಒಂದು ಮಾತು ಕೇಳಿದ್ದ ಅಷ್ಟು. ತುಂಬ ನೋವಾಗ್ತಿದೆ ಸರ್, ತುಂಬ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗಬಾರ್ದು ಅನ್ಸುತ್ತೆ. ದೇವ್ರ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ, ಜೊತೆಯಲ್ಲೇ ಇರೋರು, ಜೊತೆಯಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂಥ ಶಕ್ತಿ ಆ ದೇವರು ಅವಳು ವಿದ್ಯಾವ್ರು ಕೊಡಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನಲ್ಲೂ ಎಲ್ಲನೂ ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು, ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೊತೀನಿ, ಬಾಡಿ ಚೆಕಪ್ ಅಂತ ಹೇಳಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಂತೆ. ಇದು ಹೋಗ್ಬೇಕಾಗಿ 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 8 ಗಂಟೆಗೆ ಅವನೇ ಹೋಗ್ತಿದ್ದ. ತುಂಬ ನೋವಾಗ್ತಿದೆ ಸರ್, ಏನು ಹೇಳಕ್ಕಾಗಲ್ಲ. ಮೇಡಮ್, ಅದೇ ಅವರು ಪ್ರೊಡ್ಯೂಸರು, ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬಹುತೇಕ ಹಲವು ಸಂದರ್ಭ ಮೀಟ್ ಮಾಡ್ತಾ ಇದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲಿಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರೂಪು, ಆ ಸೀರಿಯಲ್ ಕೂಡ ಒಟ್ಟಿಗೆ ಯಾವುದೇ ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅಳಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗುತ್ತೆ ನನಗೆ, ಇದನ್ನು ಫ್ರಾಂಕ್ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಏನಾದ್ರು ತಮಾಷೆಗೆ ಮಾಡ್ತಾ ಇದ್ದಾರಾ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಭಾಳ ದುಃಖ ಆಯಿತು. ಜೊತೆಗೆ ಅವರಂಥ ಒಬ್ಬ ಸ್ಫುರದ್ರೂಪಿ ನಟ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ಅದೇ ವಾರಿಗೆ ಇವರು ಕಳ್ಕೊಂಡಿದ್ದು ನಿಜಕ್ಕೂ ಬಹಳ ದುಃಖ ಅನ್ನಿಸ್ತಾ ಇದೆ. ಜೊತೆಗೆ ಅವರು ಒಬ್ಬ ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ, ಪ್ರೊಡಕ್ಷನ್ಲಿರ್ಬೋದು, ಆ್ಯಕ್ಟಿಂಗಲ್ಲಿರ್ಬೋದು, ಆ್ಯಸ್ ಎ ಪ್ರೊಡ್ಯೂಸರು ತುಂಬ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾಯಿದ್ರು, ಮತ್ತು ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾಯಿದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವರು ಅಥ್ಲೆಟ್ ಬಾಡಿ, ಅವರು ವರ್ಕೌಟ್ ಮಾಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಡೆದಂಥ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ದರು, ಕ್ರಿಕೆಟು ಮತ್ತು ಬ್ಯಾಡ್ಮಿಂಟನ್ನೆಲ್ಲ. ತುಂಬ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನು ಕಳ್ಕೊಂಡಿರೋದೇ ಭಾಳ ದುಃಖ ಆಗ್ತಾ ಇದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯ ಇಲ್ವೇನೋ ಅನ್ನಿಸೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತು ಅಂತ ದುಃಖ ಆಗ್ತಾ ಇದೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.